Hello friends, good morning to all. Welcome to Smile Talk Paramedical ಚಾನಲ್. ಕೆಇಎ ವತಿಯಿಂದ ರೆಗ್ಯುಲರ್ ಎಚ್.ಎಸ್. ಬಿ.ಪಿ.ಟಿ. ಬಿ.ಪಿ.ಒ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡನ್ನು ಕೂಡ ಇಲ್ಲಿ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ನೋಡಿ, ವಿದ್ಯಾರ್ಥಿಗಳು ಅದು ಹೇಳ್ತಾ ಇದ್ರು ಏನಂದರೆ ಅಲ್ಲಿ ಕೆಇಗೆ ಹೋಗಿ ವಿಸಿಟ್ ಮಾಡಿದಾಗ ಸೆಕೆಂಡ್ ರೌಂಡು ಕೂಡ ಮಾಡೋದಿಲ್ಲ ಅಂತ ಹೇಳಿದರು ಅಂತ ಕೂಡ ಕಾಮೆಂಟ್ ಹಾಕಿದ್ರು. ಬಟ್ ಇವಾಗ ನೋಡ್ಬೋದು ಸೆಕೆಂಡ್ ರೌಂಡು ಮಾಡಿದ್ದಾರೆ, ಮಾಪಪ್ ರೌಂಡು ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ ಬಿ.ಪಿ.ಟಿ. ಬಿ.ಪಿ.ಒ ಅಲ್ಲಡಲ್ ಸೈನ್ಸ್ ಸೀಟು ಪ್ರವೇಶಾತಿ ಮಾಪಪ್ ಸುತ್ತು ಅಂತ ಕೊಟ್ಟಿದ್ದಾರೆ. ಸೊ ಈ ಮಾಪಪ್ ಸುತ್ತಿನಲ್ಲಿ ಮಾಪಪ್ ಹಂಚಿಕೆ ಅಂದರೆ ಈಗಾಗಲೇ ಏನು ಹಂಚಿಕೆ ಮಾಡಲಾಗಿತ್ತು ಅಲ್ಲಿ ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ. ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾಗದ ಸೀಟ್ ಸಿಗದೆ ಅಭ್ಯರ್ಥಿಗಳು ಮಾತ್ರ ಮಾಪಪ್ ರೌಂಡಿಗೆ ಸೀಟು ಹಂಚಿಕೆಗೆ ಭಾಗವಹಿಸಬಹುದಾಗಿದೆ. ಸೀಟ್ ಸಿಕ್ಕಿತ್ತು, ನೀವು ಅಡ್ಮಿಷನ್ ಆಗಿಲ್ಲ ಅಂದರೆ ನೀವು ಹೋಗಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಿಮ್ಮದು ಕ್ಯಾನ್ಸಲ್ ಆಗಿರೋಂಗಿಲ್ಲ. ಮತ್ತು ಇನ್ ಕೇಸ್ ಆಫ್ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ನೆನಪಿಟ್ಟುಕೊಳ್ಳಿ, ನೀವು ಮಾಪಪ್ ರೌಂಡಿಗೆ ಹೋಗಬೇಕಂದ್ರೆ ಸೀಟ್ ನೀವೇನಾದರೂ ಕನ್ಫರ್ಮ್ ಮಾಡಿದ್ರಿ ₹750 ತುಂಬಿದರೆ ಅದನ್ನು ಕೆಇಗೆ ಹೋಗಿ ಇವತ್ತು ಕೆಇಗೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿ ಅಲ್ಲೇ ನೀವು ಸೈಡಲ್ಲಿ ನಿಂತ್ಕೊಂಡು ಲಾಗಿನ್ ಮಾಡಿ ನೋಡಿ. ಯಾಕಂದರೆ ಒಂದಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಹಾಕಿದ್ರು, ನಾವು ಹೋಗಿ ಕ್ಯಾನ್ಸಲ್ ಮಾಡಿದ್ದೀವಿ ಆದರೂ ಕೂಡ ಲಾಗಿನ್ ಆಗ್ತಾ ಇಲ್ಲ ಅಂತ. ಸೊ ಅದನ್ನು ಪ್ರಾಬ್ಲಮ್ ನೀವು ಮನೆಗೆ ತೊಗೊಂಬರಬೇಡಿ, ಅಲ್ಲೇ ಸಾಲ್ವ್ ಮಾಡ್ಕೊಂಬನ್ನಿ. ಮೊದಲನೇ ಸುತ್ತಲ್ಲಿ ಸೀಟ್ ಹಂಚಿಕೆಯಾಗಿರುವಂಥವ್ರು ಇಲ್ಲಿ ಕಂಡೀಷನ್ ಹೇಳ್ತಾ ಇದ್ದಾರೆ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಅಥವಾ ಎರಡನೇ ಸುತ್ತಿನ ಹಂಚಿಕೆಯಾದ ಸೀಟು ಹಂಚಿಕೆಯಾದ ನಂತರ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿದವರು ಮಾಪಪ್ ಸುತ್ತಿನಲ್ಲಿ ಹಂಚಿಕೆ ಭಾಗವಹಿಸಲು ಅರ್ಹತೆ ಪಡೆದಿಲ್ಲ. ನೋಡೋ ಕಂಡೀಷನ್ ಕೂಡ ಹೇಳ್ಬಿಟ್ಟಿದ್ದಾರೆ. ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕವರು ಆ ಸೀಟ್ ಸಿಕ್ಕಿದೆಯಲ್ಲ ಅವರು ರದ್ದುಪಡಿಸಿದರೆ ಓಕೆ, ರದ್ದುಪಡಿಸಿದವರು ಕೂಡ ಮಾಪಪ್ ರೌಂಡಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಾಖಲಾತಿ ಪರಿಶೀಲನೆ ಮಾಪಪ್ ರೌಂಡಲ್ಲಿ ಕೋರ್ಸ್ ಪ್ರವೇಶತೆಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ದಾಖಲಾತಿ ಪರಿಶೀಲನೆ ಮಾಡಿಕೊಳ್ಳದೇ ಇರುವ ಅಭ್ಯರ್ಥಿಗಳು ಮಾಪಪ್ ಸುತ್ತಿನಲ್ಲಿ ನೋಡಿ, ಇದು ಯಾರಿಗಂತಂದರೆ ಇನ್ನೋರಿಗೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನು ಮಾಡಲಿಲ್ಲ. ಸೊ ಅಂಥವ್ರು ಕೂಡ ಒಂದು ಚಾನ್ಸಸ್ಸನ್ನು ಕೊಡ್ತಾ ಇದೆ. ಏನು ಕೊಡ್ತಾ ಇದೆ? 28/12/2023 ಬೆಳಗ್ಗೆ 10:30 ಅದರಿಂದ 1 ಗಂಟೆ ಮಧ್ಯಾಹ್ನ ತನಕ ಕೆಇ ಮಲ್ಲೇಶ್ವರಂಗೆ ಬಂದು ದಾಖಲಾತಿ ಪರಿಶೀಲನೆಗೆ ಹಾಜರಾಗ್ಬೋದು. ವೆರಿಫಿಕೇಷನ್ ಸ್ಲಿಪ್ ಹೊಂದಿಲ್ಲದೆ ಇರೋ ಅಭ್ಯರ್ಥಿಗಳಿಗೆ ಮಾತ್ರ. ನೋಡಿ ಇದೊಂದು, ಯಾಕಂದರೆ ಭಾಳಷ್ಟು ಒಬ್ಬರು ಮಾಪಪ್ ರೌಂಡ್ ಮಾಡಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಸೊ ಅವ್ರಿಗೆ ಇದೊಂದು ಚಾನ್ಸು ಮಾಪಪ್ ರೌಂಡಲ್ಲಿ ಜಾಯ್ನ್ ಆಗ್ಬೋದು. ಆಮೇಲೆ ಇಲ್ಲೇನಿದೆ ಸ್ಕೆಡ್ಯೂಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಪಪ್ ರೌಂಡಿಗೆ ಯಾರು ವೆರಿಫಿಕೇಷನ್ ಸ್ಲಿಪ್ ಇಲ್ಲ ಅಂಥವ್ರಿಗೆ ಮಾತ್ರ ಇದು 28ನೇ ತಾರೀಕಿಗೆ ಹೋಗಬೇಕು, ಒಂದು ಮಧ್ಯಾಹ್ನ ತನಕ ಬೆಳಿಗ್ಗೆ 10 ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ, ಮತ್ತು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಮಾಡ್ತಾರೆ. ಫೀಸ್ ಸ್ಟ್ರಕ್ಚರನ್ನು 29ಕ್ಕೆ. ಆಪ್ಷನ್ ಎಂಟ್ರಿ ಮಾಪಪ್ ರೌಂಡದ್ದು 29ರಿಂದ 1ನೇ ತಾರೀಕು ತನಕ. ಆಮೇಲೆ ಅದರದ್ದೇ ರಿಸಲ್ಟು ಮತ್ತು ಪಬ್ಲಿಕ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಸೆಕೆಂಡ್ ರೌಂಡ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಬಟ್ ಆ್ಯಕ್ಚುಲಿ ಮಾಪಪ್ ರೌಂಡು. ಸೊ 1ನೇ ತಾರೀಕಿಗೆ ಪೇಮೆಂಟುದು 2ನೇ ತಾರೀಕಿಂದ 4ನೇ ತಾರೀಕು. ಆರ್ಡ್ರ್ ಕಾಪಿ ಡೌನ್ಲೋಡು 2ರಿಂದ 4ನೇ ತಾರೀಕು. ಅಡ್ಮಿಷನ್ನು 5ನೇ ತಾರೀಕಿಗೆ ಮಾಡಿಸ್ಬೇಕು. ಸೊ ಇದು ಒಂದು ಕಂಡೀಷನ್ಸ್ ಇರುತ್ತೆ. ಮತ್ತು ಹೊಸದಾಗಿ ಇದು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಏನು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿಲ್ಲ, ಆಮೇಲೆ ಯಾರು ಇನ್ನೂವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಲಿಲ್ಲ, ಅವ್ರು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಈ ಮಾಪಪ್ ರೌಂಡಿಗೆ ಜಾಯ್ನ್ ಆಗ್ಬೋದು.